Now I will continue the same lesson. The first war of Indian independence. This period we will discuss about the spread of war, how it spread to other parts of India from Barakpur. So after the incident of Barakpur, the war spread to Meerut. In Meerut, when the British ordered the Indian soldiers to use the greased cartridges, the soldiers refused to carry out the order. ಇಲ್ಲಿಯೂ ಸಹ ಸೈನಿಕರಿಗೆ ಆ ಬಂದೂಕನ್ನು ಉಪಯೋಗಿಸಲು ಅಥವಾ ಕಾರ್ಟಿಜನ್ನು ಬಳಸಲು ಒತ್ತಾಯಿಸಲಾಯಿತು. ಅದನ್ನು ಅವರು ನಿರಾಕರಿಸಿದರು. The soldiers were imprisoned. As a result, there was a revolt in Meerut. The Indian soldiers rushed into the prison and released the soldiers jailed there. ಮೀರತ್ತಲ್ಲಿ ದಂಗೆ ಎದ್ದ ಸೈನಿಕರು ಅವರನ್ನು ಜೈಲಿಗಟ್ಟಲಾಯಿತು. ಆದರೆ ಉಳಿದವರು ದಂಗೆಯನ್ನು ತೀವ್ರಗೊಳಿಸಿ ಜೈಲಿನ ಮೇಲೆ ದಾಳಿ ಮಾಡಿ ಜೈಲಿನಲ್ಲಿದ್ದಂಥ ಆ ಸೈನಿಕರನ್ನು ಅಲ್ಲಿಂದ ಬಿಡುಗಡೆಗೊಳಿಸಿ ಇನ್ನೂ ತೀವ್ರವಾಗಿ ಆ ಕ್ರಾಂತಿ ಹರಡಲು ಕಾರಣರಾದರು. ಸೊ ಆಫ್ಟರ್ ದ ಇನ್ಸಿಡೆಂಟ್ ಆಫ್ Meerut, the war spread to Delhi. Later, the group of soldiers went to Delhi from Meerut. They laid siege on the Red Fort and declared the Mughal king Bahadur Shah II the emperor of India. ಮೀರತ್ನಿಂದ ಡೆಲ್ಲಿಗೆ ಆಗಮಿಸಿದ ಈ ಸ್ವಾತಂತ್ರ್ಯ ಹೋರಾಟಗಾರರು ಕೆಂಪು ಕೋಟೆಯನ್ನು ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡು ಮೊಘಲ್ ಸಾಮ್ರಾಟ ಬಹದ್ದೂರ್ ಶಾ ಸೆಕೆಂಡನ್ನು ಭಾರತದ ಸಾಮ್ರಾಟನನ್ನಾಗಿ ಘೋಷಣೆ ಮಾಡಿದರು. The protesting soldiers from different parts of India reached Delhi. Consequently, the protest became serious. ಭಾರತ ಬೇರೆ ಬೇರೆ ಕಡೆಯಿಂದ ಬಂದಂಥ ಆ ಸೈನಿಕರು ಡೆಲ್ಲಿಗೆ ತಲುಪಿದರು. ಡೆಲ್ಲಿಯಲ್ಲಿ ಅದು ದಂಗೆ ವಿಸ್ತೃತವಾಗಿ ಸ್ಫೋಟಗೊಂಡು ಹಬ್ಬಿತು. Next, after the incident of Delhi, the war spread to Kanpur. Here, the Nana Sahib was the leader. In Kanpur, Nana Sahib rose in protest. Tatya Tope was his assistant, but Kanpur fell into the hands of the British. Nana Sahib ಬ್ರಿಟಿಷರ ವಿರುದ್ಧ ಕಾನ್ಪುರದಲ್ಲಿ ದಂಗೆ ಎದ್ದ. ಅವನ ಸೇನಾಧಿಕಾರಿ ತಾತ್ಯಾ ಟೋಪೆ ಈ ದಂಗೆಯಲ್ಲಿ ಅವನಿಗೆ ಸಹಾಯ ಮಾಡಿದ. ಬಟ್ ಯುದ್ಧದಲ್ಲಿ ನಾನಾ ಸಾಹೇಬ್ ಸೋತು ನೇಪಾಳಕ್ಕೆ ಪಲಾಯನಗೈದ. ಕಾನ್ಪುರದಲ್ಲಿನ ದಂಗೆಯನ್ನು ಬ್ರಿಟಿಷರು ಅಡಗಿಸಿದರು. ತಾತ್ಯಾ ಟೋಪೆ ಅಲ್ಲಿಂದ ಝಾನ್ಸಿಗೆ ಪಲಾಯನ ಮಾಡಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ತನ್ನ ಸೈನಿಕ ನೆರವನ್ನು ನೀಡಿದ. After the Kanpur, the war spread to Lucknow. Here, Begum Hazrat Mahal was the leader of this kingdom. Her wife was imprisoned by the British East India Company in Kolkata. So he rose a revolt against the British government and started the revolt in Lucknow. The heat of the revolt was felt in Lucknow too. Ultimately, Lucknow was taken over by the British. ತನ್ನ ಗಂಡನಿಗಾದ ಅನ್ಯಾಯವನ್ನು ಸರಿಪಡಿಸಲು ರಾಣಿ ಬೇಗಂ ಹಜರತ್ ಮಹಲ್ ಲಕ್ನೋದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಳು. ಆದರೆ ಆ ದಂಗೆಯನ್ನು ಬ್ರಿಟಿಷರು ಹತ್ತಿಕ್ಕಿದರು. ಬೇಗಂ ಹಜರತ್ ಮಹಲ್ ಸಹ ಅಲ್ಲಿಂದ ನೇಪಾಳಕ್ಕೆ ಪಲಾಯನ ಮಾಡಿದಳು. The last incident of this revolt, that was the incident of Jhansi. You know the Jhansi queen Lakshmi Bai, the popular and prominent. Even today, the queen occupies a pride of place in the history of the independence struggle. ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತನ್ನ ಸ್ಥಾನವನ್ನು ಹೊಂದಿದ್ದಾಳೆ. ಕಾರಣ ಅವಳು ಬ್ರಿಟಿಷ್ ಸೇನೆಯ ವಿರುದ್ಧ ತೋರಿದ ಧೈರ್ಯ. ಸೊ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, who was enraged by the doctrine of lapse, declared war against the British. ಡಾಲೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಎನ್ನುವ
ಇದರ ವಿರುದ್ಧ ಝಾನ್ಸಿ ಕ್ವೀನ್ನ ದಂಗೆ ಎದ್ಲು. ದಾಮೋದರ್ ರಾವ್ ಎನ್ನುವ ಹುಡುಗನನ್ನು ದತ್ತು ಪಡೆದದನ್ನು ಬ್ರಿಟಿಷ್ ಆಡಳಿತ ವಿರೋಧಿಸಿತ್ತು. ಆದ್ದರಿಂದ ಆ ಝಾನ್ಸಿಯನ್ನು ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಲು ಮುಂದಾದಾಗ ಆ ನೀತಿ ವಿರುದ್ಧ ಝಾನ್ಸಿ ರಾಣಿ ತನ್ನ ವಿರೋಧವನ್ನು ವ್ಯಕ್ತಪಡಿಸಿ ಆ ವಿರೋಧವನ್ನು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅದು ವ್ಯಕ್ತವಾಯಿತು. ಡಿಕ್ಲೇರ್ಡ್ ವಾರ್ ಅಗೇನ್ಸ್ಟ್ ದ ಬ್ರಿಟಿಷ್. She tied her adopted son to her back and fought in the war. She took Gwalior under her control. ಯುದ್ಧ ನಡೆದಾಗ ತನ್ನ ದತ್ತುಪುತ್ರ 10 ವರ್ಷದ ದಾಮೋದರ್ ರಾವನ್ನು ತನ್ನ ಬೆನ್ನಿಗೆ ಕಟ್ಟಿಕೊಂಡು ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡಿ ಗ್ವಾಲಿಯರ್ನನ್ನು ಮೊದಲ ಯುದ್ಧದಲ್ಲಿ ವಶಪಡಿಸಿ ತನ್ನ ಅಧೀನಕ್ಕೆ ತೆಗೆದುಕೊಂಡು, ಆದರೆ ಎರಡನೇ ಯುದ್ಧದಲ್ಲಿ ಲಕ್ಷ್ಮೀಬಾಯಿಯನ್ನು ಯುದ್ಧದಲ್ಲಿ ಕೊಲ್ಲಲಾಯಿತು. When Kanpur fell into the hands of the British, Tatya Tope came to Jhansi to help the queen. ನಾನು ಆಗಲೇ ಹೇಳಿದೆ, ನಾನಾ ಸಾಹೇಬ್ ನೇಪಾಳಕ್ಕೆ ಪಲಾಯನ ಮಾಡಿದ ಮೇಲೆ ಅಲ್ಲಿ ಬ್ರಿಟಿಷರು ವಿಜಯ ಸಾಧಿಸಿದ ನಂತರ ತಾತ್ಯ ಟೋಪೆ ಝಾನ್ಸಿಗೆ ಬಂದು ತನ್ನ ಸೈನಿಕ ನೆರವನ್ನು ರಾಣಿ ಲಕ್ಷ್ಮೀಬಾಯಿಗೆ ನೀಡಿದ. When Kanpur fell into the hands of the British, that Tatya Tope came to Jhansi to help the queen. When one minute. She captured Gwalior. She died heroic death while battling the British in another battle. Even today, the Rani Lakshmi Bai has a special place in the annals of Indian freedom struggle. When the war took place again with the British, the Queen laid down her life. ತನ್ನ ಪ್ರಾಣತ್ಯಾಗ ಮಾಡಿದ್ಲು ಎರಡನೇ ಯುದ್ಧದಲ್ಲಿ. Thus, the British suppressed the first war of Indian independence. ಈಗಾಗಲೇ ನೀವು ತಿಳ್ಕೊಂಡಾಗೆ ಬ್ಯಾರಕ್ಪುರದಿಂದ ಮೀರತ್ತಿಂದ ಡೆಲ್ಲಿಯಿಂದ ಕಾನ್ಪುರದಿಂದ ಲಕ್ನೋದಿಂದ ಅದು ಝಾನ್ಸಿಗೆ ಹರಡಿತು. ಆದರೆ ಈ ಕ್ರಾಂತಿ 2 ತಿಂಗಳಲ್ಲಿ ಅಥವಾ ಈ ಸಮರವನ್ನು ಬ್ರಿಟಿಷರು ಹತ್ತಿಕ್ಕಿದರು. ಹಾಗಿದ್ರೆ ಅವರಿಗೆ ಹೇಗೆ ಹತ್ತಿಕ್ಕರು? ಹೌ ಡಿಡ್ ದೇ ಸಪ್ರೆಸ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್? ಬಿಕಾಸ್ ದ ಫ್ಯೂ ಡಿಮ್ಯಾರಿಟ್ಸ್ ಆಫ್ ದ ಇಂಡಿಯನ್ಸ್ ಹೆಲ್ಪ್ ಟು ದ ಬ್ರಿಟಿಷ್. ಭಾರತದಲ್ಲಿದ್ದ ಕೆಲವು ದೋಷಗಳು ಅವರಿಗೆ ಸಹಾಯಕವಾದವು. ಹಾಗಿದ್ರೆ ಭಾರತೀಯರು ಮಾಡಿದ ತಪ್ಪುಗಳೇನು? So that is the reason for failure of the revolt. Remember, once again remind to you, it is the very important question in examination. Either this one or the effects of revolt or the reason for revolt. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಗ್ಯಾರಂಟಿ ಅಂತ ಹೇಳಿದೆ, ನೆನ್ಪಿಟ್ಕೊಳ್ಳಿ. ದ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್, ರೀಸನ್ ಫಾರ್ ದ ಫೇಲರ್ ಆಫ್ ರಿವೋಲ್ಟ್. ನಂಬರ್ 1, ಇಲ್ಲಿ ಕೇವಲ ಪಾಯಿಂಟ್ ವೈಸ್ ಇದೆ, ಅರ್ಥ ಮಾಡ್ಕೊಳ್ತಾ ಹೋಗಿ. ನೀವು ನಿಮ್ಮ ನೋಟ್ಸಲ್ಲಿ ಇದೇ ಥರ ಬರ್ಕೊಳ್ಬೇಕು. ದ ಮೂವ್ಮೆಂಟ್ ಡಿಡ್ ನಾಟ್ ಸ್ಪ್ರೆಡ್ ಟು ದ ಹೋಲ್ ಕಂಟ್ರಿ. ಇಟ್ ಸ್ಪ್ರೆಡ್ ಓನ್ಲಿ ಟು ದ ನಾರ್ತ್ ಇಂಡಿಯಾ ಬಟ್ ನಾಟ್ ಸೌತ್ ಇಂಡಿಯಾ. ಸೌತ್ ಇಂಡಿಯಾಗೆ ಗೊತ್ತೇ ಇರಲಿಲ್ಲ, ಉತ್ತರ ಭಾರತಕ್ಕೆ ಮಾತ್ರ ಇದು ಕೆಲವು ಪ್ರದೇಶಗಳಿಗೆ ಸೀಮಿತವಾಗಿತ್ತು. ಒಂದು ಮಾತು ಗೊತ್ತಿರಲಿ, ಮೇ 31ನೇ ತಾರೀಕಿನ ದಂಗೆ ಪ್ರಾರಂಭ ಮಾಡಬೇಕು, ಹೋರಾಟ ಪ್ರಾರಂಭ ಮಾಡಬೇಕು ಅಂತ ಭಾರತದಲ್ಲಿ ಡಿಸೈಡ್ ಆಗಿತ್ತು. ಆದರೆ 1 ತಿಂಗಳು ಮೊದಲೇ, ಅಂದರೆ ಮೇ 1ನೇ ತಾರೀಕಿನ ದಿನವೇ ದಂಗೆ ಸ್ಫೋಟಗೊಂಡಿದ್ದರಿಂದ ಬ್ರಿಟಿಷರಿಗೆ ಅದು ಹತ್ತಿಕ್ಕಲಿಕ್ಕೆ ಸಾಧ್ಯವಾಯಿತು. ಏಕಕಾಲಕ್ಕೆ ಎಲ್ಲ ಕಡೆಯಲ್ಲೂ ಅದು ಪ್ರಾರಂಭ ಆಗಲಿಲ್ಲ, ಒಂದಾದ ಮೇಲೆ ಒಂದರಂತೆ ಒಂದೊಂದು ಕಡೆ ಇದು ಹರಡಿದ್ರಿಂದ ಬ್ರಿಟಿಷರು ಸುಲಭವಾಗಿ ಅದನ್ನು ಹತ್ತಿಕ್ಕಿದ್ರು. ಸೊ ದ ಮೂವ್ಮೆಂಟ್ ಡಿಡ್ ನಾಟ್ ಸ್ಪ್ರೆಡ್ ಟು ದ ಹೋಲ್ ಕಂಟ್ರಿ. ದಸ್ ಈಸಿಲಿ ದ ಬ್ರಿಟಿಷ್ army suppressed the war. Number 1. Number 2, not well organized struggle. There was no a good organization about the struggle or war. ಸರಿಯಾದ ಸಂಘಟನೆ ಇದರಲ್ಲಿ ಇಲ್ಲದೇ ಇರುವುದರಿಂದ. ನಂಬರ್ 3, reason for failure of the revolt, lack of proper direction. There was no leader, there was no direction, there was no guidance. ಭಾರತೀಯರಿಗೆ ಸರಿಯಾದ ಯಾವುದೂ ಡೈರೆಕ್ಷನ್ ಇರಲಿಲ್ಲ ಅಥವಾ ಮಾರ್ಗದರ್ಶನ ಇರಲಿಲ್ಲ. ಏನು ಮಾಡಬೇಕು ಅಂತ ಹೇಳುವವರು ಇರಲಿಲ್ಲ. ಬೇಕಾಬಿಟ್ಟಿಯಾಗಿ ಇಲ್ಲಿ ಅವರವರು ವ್ಯವಹಾರ ಮಾಡಲಿಕ್ಕೆ ಶುರು ಮಾಡಿದರು ಅಥವಾ ತಮಗಾದ ಅನ್ಯಾಯದ ವಿರುದ್ಧ ಸಿಡಿದೆದ್ದರು.
ಎಲ್ಲರೂ ಒಟ್ಟಾಗಿ ಸಂಘಟಿತರಾಗಿ ಒಳ್ಳೆಯ ಮಾರ್ಗದರ್ಶನ ಅಥವಾ ಗುರಿಯನ್ನು ಇಟ್ಟುಕೊಂಡು ಹೋರಾಟ ಮಾಡಲಿಲ್ಲ. ಇದರಿಂದ ಇದನ್ನು ಬ್ರಿಟಿಷರು ಹತ್ತಿಕ್ಕಿದರು. ಲ್ಯಾಕ್ ಆಫ್ ಆರ್ಗನೈಜೇಷನ್, ನಾನು ಆಗಲೇ ಹೇಳಿದೆ ಸಂಘಟನೆ ಇದರಲ್ಲಿ ಇರಲಿಲ್ಲ. 5th one, ಲ್ಯಾಕ್ ಆಫ್ ಸ್ಟ್ರಾಟಜಿ, ಇಲ್ಲಿ ಯಾವುದೇ ತಂತ್ರಗಾರಿಕೆ ಇರಲಿಲ್ಲ. ಎಕ್ಸ್ಪರ್ಟೈಸ್ ಅಮಂಗ್ ಸೋಲ್ಜರ್ಸ್, ಪರಿಣತ ಸೈನಿಕರಿರಲಿಲ್ಲ. ದೇರ್ ವಾಸ್ ನೋ ಎಫೆಕ್ಟಿವ್ ಲೀಡರ್ಶಿಪ್ ಆರ್ ಡಿಸಿಪ್ಲಿನ್ ಆ್ಯಂಡ್ ಡೈರೆಕ್ಷನ್, ಪರಿಣಾಮಕಾರಿಯಾದ ನಾಯಕತ್ವ ಅಥವಾ ವಿಧೇಯತೆ ಮಾರ್ಗದರ್ಶನ ಇದು ಯಾವುದೂ ಇಲ್ಲದರಿಂದ ಬ್ರಿಟಿಷರು ಭಾರತೀಯರನ್ನು ಸುಲಭದಲ್ಲಿ ಸೋಲಿಸಿದರು. ಲ್ಯಾಕ್ ಆಫ್ ಗೋಲ್ ಅಮಂಗ್ ಸಿಪಾಯ್ಸ್, ಸೈನಿಕರಲ್ಲಿ ಒಂದು ನಿಶ್ಚಿತ ಗುರಿ ಇರಲಿಲ್ಲ. ಸಿಟ್ಟು ಅಥವಾ ಆಕ್ರೋಶಭರಿತರಾಗಿ ಬ್ರಿಟಿಷರನ್ನು ಏಕಾಂಗಿಯಾಗಿ ವಿರೋಧಿಸಿದರು. ಅವರಿಗೆ ಮುಂದೆ ಸರಿಯಾದ ಗೋಲ್ ಅಥವಾ ಏಮ್ ಇಲ್ಲ ಅಥವಾ ಅವರು ನಿಶ್ಚಿತಪಡಿಸಿಕೊಳ್ಳಲಿಲ್ಲ ನಾವು ಇದಕ್ಕೆ ಹೋರಾಟ ಮಾಡಬೇಕು ಅಂತ. ಅದರಿಂದ ಅದು ಟೆಂಪ್ರರಿ ಆಗಿತ್ತು. ಬ್ರಿಟಿಷರು ಇವರನ್ನು ಹತ್ತಿಕ್ಕಿದರು. ಮ್ಯಾನಿ ಪ್ರಾವಿನ್ಷಿಯಲ್ ಕಿಂಗ್ ಡಿಡ್ ನಾಟ್ ಸಪೋರ್ಟ್ ದ ಸ್ಟ್ರಗಲ್, ಈ ಸಮಯದಲ್ಲಿ ಭಾರತದಲ್ಲಿ ಕೆಲವು ದೇಶದ್ರೋಹಿಗಳಿದ್ದರು. ಅದರಲ್ಲಿ ಕೆಲವು ರಾಜಮನೆತನಗಳು ಅಥವಾ ಪ್ರಾಂತ್ಯಗಳು, ಮುಖ್ಯವಾಗಿ ಹೈದರಾಬಾದ್ ಅಥವಾ ಗ್ವಾಲಿಯರ್ ಮೊದಲಾದ ರಾಜರು ಬ್ರಿಟಿಷರಿಗೆ ಸಪೋರ್ಟ್ ಮಾಡಿದರು, ಇಂಡಿಯಾದ ಸೈನಿಕರಿಗೆ ಸಪೋರ್ಟ್ ಮಾಡಲಿಲ್ಲ. ದ ಪೀಪಲ್ ಲಾಸ್ಟ್ ಕಾನ್ಫಿಡೆನ್ಸ್ ಇನ್ ದ ಸೋಲ್ಜರ್ಸ್ ಡ್ಯೂ ಟು ದೇರ್ ಆರ್ಸನ್ ಆ್ಯಂಡ್ ಲೂಟಿಂಗ್, ಭಾರತೀಯ ಸೈನಿಕರು ಭಾರತೀಯರ ಒಂದು ವಿಶ್ವಾಸವನ್ನು ಕಳ್ಕೊಂಡ್ರು. ಯಾಕಂತೇಳಿ ಭಾರತೀಯ ಸೈನಿಕರು ದೊಂಬಿ, ಗಲಾಟೆ, ಲೂಟಿ ಇದರಲ್ಲಿ ಅಂದರೆ ಹಿಂಸೆಯಲ್ಲಿ ತೊಡಗಿದ್ರಿಂದ ಅವರ ಮೇಲಿನ ವಿಶ್ವಾಸ ಭಾರತೀಯರಿಗೆ ಹೊರಟು ಹೋಯಿತು. ಅಂದರೆ ಭಾರತೀಯರ ಪ್ರಕಾರ ಈ ರೀತಿ ಮಾಡಬಾರದು ಎಂಬುದಾಗಿತ್ತು. ಆದರೆ ಸೈನಿಕರು ಬ್ರಿಟಿಷರ ಮೇಲಿನ ಕ್ರೋಧ ಅಥವಾ ಸಿಟ್ಟಿನಿಂದ ಈ ದೊಂಬಿ, ಲೂಟಿ ಅಥವಾ ಹಿಂಸೆಯಲ್ಲಿ ತೊಡಗಿದರು. ಇದರಿಂದ ತಮ್ಮ ಭಾರತೀಯರ ವಿಶ್ವಾಸವನ್ನು ಕಳ್ಕೊಂಡ್ರು. ಸೊ ದೀಸ್ ಆರ್ ದ ರೀಸನ್ ಫಾರ್ ದ ಫೇಲರ್ ಆಫ್ ರಿವೋಲ್ಟ್. ಟೋಟಲಿ ದ ಡಿಸ್ಯೂನಿಟಿ ಅಮಂಗ್ ದ ಇಂಡಿಯನ್ಸ್ and the lack of the direction, lack of organization, lack of direction, the lack of the principles and ideas, they lost the battle or war against the British. So important question. The last one very important, very the effects or result of war. ಭಾರತೀಯರು ಬ್ರಿಟಿಷರಿಗೆ ಸೋತರೂ ಸಹ ಈ ಯುದ್ಧ ಅಥವಾ ಸಂಗ್ರಾಮ ಭಾರತೀಯರಿಗೂ ಹಾಗೂ ಇಂಗ್ಲಿಷರಿಗೂ ಪಾಠವನ್ನು ಕಲಿಸಿತು. ಹಾಗೆ ಭಾರತದಲ್ಲಿನ ಆಡಳಿತ ಸುಧಾರಣೆ ಆಯಿತು. ಬ್ರಿಟಿಷರು ಇನ್ನು ಮುಂದೆ ಭಾರತದಲ್ಲಿ ತಮ್ಮ ಆಟ ನಡೆಯುವುದಿಲ್ಲ, ನಾವು ಭಾರತೀಯರಿಗೆ ಒಳಿತನ್ನು ಮಾಡಬೇಕೆನ್ನುವುದನ್ನು ಬಯಸಿದರು. ಅದಕ್ಕೆ ಕಾರಣ ಭಾರತದಲ್ಲಿ ನಡೆದಂಥ ಈ ಶಸ್ತ್ರಾಸ್ತ್ರ ಹೋರಾಟ. ದ ಅಡ್ಮಿನಿಸ್ಟ್ರೇಷನ್ ಆಫ್ ಕಂಪನಿ ಕೇಮ್ ಟು ಆ್ಯನ್ ಎಂಡ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ದುಷ್ಟ ಆಡಳಿತ ಈ ಘಟನೆಯ ನಂತರ ಕೊನೆಗೊಂಡು ಭಾರತದಲ್ಲಿನ ಆಡಳಿತವನ್ನು ಬ್ರಿಟಿಷರೇ ವಹಿಸಿಕೊಂಡ್ರು. ರಿಮೆಂಬರ್, ನೀವು ಇದನ್ನು 1 by 1 ಪಾಯಿಂಟ್ ಮಾಡ್ಕೊಳ್ಳಿ ನೋಟ್ಸಲ್ಲಿ. ನಂಬರ್ 1, ದ ಅಡ್ಮಿನಿಸ್ಟ್ರೇಷನ್ ಆಫ್ ಕಂಪನಿ ಕೇಮ್ ಟು ಆ್ಯನ್ ಎಂಡ್ ಆ್ಯಂಡ್ ದ ಗೌರ್ಮೆಂಟ್ ಆಫ್ ಇಂಗ್ಲೆಂಡ್ ಟುಕ್ ದ ಚಾರ್ಜ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ. Number 2, the administration was taken over by the Queen of England. That means the government of England. ಭಾರತ ಆಡಳಿತವನ್ನು ಬ್ರಿಟಿಷ್ ರಾಣಿ ವಹಿಸಿಕೊಂಡಳು, ಅಂದರೆ ಬ್ರಿಟಿಷ್ ಸರ್ಕಾರ ವಹಿಸಿಕೊಂಡಿತು. ದ ಕ್ವೀನ್ ಆಫ್ ಇಂಗ್ಲೆಂಡ್ ಮೇಡ್ ಎ ಡಿಕ್ಲರೇಷನ್ ಆ್ಯಂಡ್ ಪ್ರಾಮಿಸ್ಡ್ ಎ ಸ್ಟೇಬಲ್ ಗೌರ್ಮೆಂಟ್ ಟು ಇಂಡಿಯಾ. 1858 ನವೆಂಬರ್ 1ನೇ ತಾರೀಕಿನ ದಿನ ಕ್ವೀನ್ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಹೊರಡಿಸಿ ಭಾರತೀಯರಿಗೆ ಒಂದು ಸುಭದ್ರ ಸರ್ಕಾರ ನೀಡುವುದಾಗಿ ಆಶ್ವಾಸನೆ ಮಾಡಿದಳು. ಸೊ ಅವಳ ಘೋಷಣೆಯಲ್ಲಿ ಯಾವೆಲ್ಲ ಅಂಶಗಳಿದ್ದವು, ಇದು ಸಹ ರಿಸಲ್ಟ್ ಆರ್ ಎಫೆಕ್ಟ್ಸ್ ಆಫ್ ವಾರ್ ಲಿಸ್ಟಲ್ಲಿ ನೀವು ಬರೀಬೇಕು. ದ ಆಂಬಿಷಿಯಸ್ ಎಕ್ಸ್ಪಾನ್ಷನ್ ಪ್ಲಾನ್ಸ್ ಹ್ಯಾಡ್ ಟು ಬಿ ಗಿವನ್ ಅಪ್ ಬೈ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. To expand the British Empire in India, Lord Wellesley, Lord Dalhousie implemented the doctrine of subsidiary alliance and doctrine of lapse. After this incident, the British government changed the policy and given up all these expansion policy. Number 5, not interfere in religious matters of the country. ಭಾರತೀಯರ ಧಾರ್ಮಿಕ ವಿಚಾರದಲ್ಲಿ ನಾವು ಹಸ್ತಕ್ಷೇಪ ಮಾಡುವುದಿಲ್ಲ ಎನ್ನುವ ಆಶ್ವಾಸನೆ ದೊರಕಿತು.
So remember all of you, the declaration of the Queen. After the incident, you have to write all the 5 points. Which are they? Number 1, the governments entered by the company with the local kings were accepted. ಭಾರತದ ಸ್ಥಳೀಯ ರಾಜರುಗಳೊಂದಿಗೆ ಮಾಡಿಕೊಂಡ ಆ ಒಪ್ಪಂದವನ್ನು ಏನು ಮಾಡುವಂಥದ್ದು, ಮುಂದುವರಿಸುವುದು. ನಾನ್ ಪರ್ಸುವೆನ್ಸ್ ಆಫ್ ರೀಜನಲ್ ಎಕ್ಸ್ಪಾನ್ಷನ್, ನಾನ್ ಎಕ್ಸ್ಪಾನ್ಷನ್ ಆಫ್ ರೀಜನಲ್ ಎಕ್ಸ್ಪಾನ್ಷನ್, ಭಾರತದಲ್ಲಿ ಇನ್ನು ಮುಂದೆ ವಿಸ್ತರಣಾ ನೀತಿಯನ್ನು ಕೈಬಿಡುವಂಥದ್ದು. ಪ್ರೊವೈಡಿಂಗ್ ಸ್ಟೇಬಲ್ ಗೌರ್ಮೆಂಟ್ ಫಾರ್ ಇಂಡಿಯನ್ಸ್, ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವುದು. ಈಕ್ವಾಲಿಟಿ ಬಿಫೋರ್ ದ ಲಾ, ಎಲ್ಲರಿಗೂ ಸಮಾನತೆಯನ್ನು ಒದಗಿಸುವುದು. ನಾನ್ ಇಂಟರ್ಫೆರೆನ್ಸ್ ಆಫ್ ದ ಗೌರ್ಮೆಂಟ್ ಇನ್ ರಿಲಿಜಿಯಸ್ ಇಶ್ಯೂಸ್ ಆಫ್ ಇಂಡಿಯನ್ಸ್ ಆ್ಯಂಡ್ ಪ್ರಾಕ್ಟಿಸಿಂಗ್ ರಿಲಿಜಿಯಸ್ ಟಾಲರೆನ್ಸ್. ಇದನ್ನಿಷ್ಟನ್ನು ಬರೀಬೇಕು. ಆ ಹೆಡ್ಡಿಂಗಲ್ಲಿ ಏನು ಪಾಯಿಂಟ್ಸ್ ಇದೆ ಅದೆಲ್ಲವನ್ನು ಬರೀರಿ. ಇಲ್ಲಿ PPTಯಲ್ಲಿ ಅದು ಕಡಿಮೆ ಇದೆ. ದ ನೆಕ್ಸ್ಟ್, ದ ಬ್ರಿಟಿಷ್ ರಿಯಲೈಸ್ ದಟ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ದೇ ಕಮಾಂಡ್ ದ ಲವ್ ಆ್ಯಂಡ್ ಅಫೆಕ್ಷನ್ ಆಫ್ ಇಂಡಿಯನ್ಸ್, ರೂಲಿಂಗ್ ಇನ್ ಇಂಡಿಯಾ ವುಡ್ ಬಿ ಎ ಡಿಫಿಕಲ್ಟ್ ಪ್ರಪೋಸಿಷನ್. ಭಾರತೀಯರ ಪ್ರೀತಿ ವಿಶ್ವಾಸ ಗಳಿಸದೆ ನಾವು ಭಾರತದಲ್ಲಿ ಆಡಳಿತ ಮಾಡೋ ಕಷ್ಟ ಎನ್ನುವುದನ್ನು ಬ್ರಿಟಿಷರು ಅರಿತುಕೊಂಡರು. ಇಟ್ ಈಸ್ ಆಲ್ಸೋ ದ ರಿಸಲ್ಟ್. ದ ನೆಕ್ಸ್ಟ್, the inability to listen to the voice of Indians was considered as the main reason for the violence. ಅವರು ಅರ್ಥ ಮಾಡಿಕೊಂಡ್ರು, ಭಾರತೀಯರ ಕಷ್ಟವನ್ನು ನಾವು ತಿಳಿಯದೇ ಇದ್ದದ್ದು ಅಥವಾ ಅದನ್ನು ಪರಿಗಣಿಸದಿದ್ದದ್ದು ಈ ಒಂದು ಹಿಂಸೆಯ ಕಾರಣ ಆಯಿತು ಎನ್ನುವುದನ್ನು ಬ್ರಿಟಿಷರು ಅರಿತರು. ಹೆನ್ಸ್ ದೇ ಡಿಸೈಡೆಡ್ ಟು ಇನ್ವಾಲ್ವ್ ದ ಇಂಡಿಯನ್ಸ್ ಇನ್ ದ ಪ್ರೊಸೆಸ್ ಆಫ್ ಲೆಜಿಸ್ಲೇಷನ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಪಾಲಿಸಿ ಆಫ್ ಅಸೋಸಿಯೇಷನ್. ಗೊತ್ತಿರಲಿ, ಅದರಿಂದಲೇ ಬ್ರಿಟಿಷರು ಇನ್ನು ಮುಂದೆ ಭಾರತೀಯರನ್ನು ಆಡಳಿತದಲ್ಲಿ ಸೇರಿಸಿಕೊಳ್ಳಲು ಮುಂದಾಗಿ ಇದಕ್ಕೋಸ್ಕರ ಪಾಲಿಸಿ ಆಫ್ ಅಸೋಸಿಯೇಷನ್ ಎನ್ನುವ ನೀತಿಯನ್ನು ಜಾರಿ ತಂದರು. ಆಲ್ ಆಫ್ ಯು ರಿಮೆಂಬರ್ ಪಾಲಿಸಿ ಆಫ್ ಅಸೋಸಿಯೇಷನ್ ಆ್ಯಂಡ್ ಪಾಲಿಸಿ ಆಫ್ ಅಸರ್ಷನ್. ಅಸರ್ಷನ್ ಅಂದರೆ ನಿಮಗೆ ಹಿಂದೆ ಬಂದಿದೆ, ಸಂವಿಧಾನದ ಬೆಳವಣಿಗೆ, ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್. ಅಲ್ಲಿ ಕಾನೂನು ಮಾಡುವಾಗ ಭಾರತೀಯರನ್ನು ಅದರಲ್ಲಿ ತೊಡಗಿಸಿಕೊಳ್ಳಿಕ್ಕೋಸ್ಕರ ಲಾ ಆಫ್ ಅಸರ್ಷನ್ ಎನ್ನುವುದನ್ನು ಜಾರಿ ತಂದರು. ಅಲ್ಲಿ ಓದ್ಕೊಳ್ಳಿ, 1861 ಆ್ಯಕ್ಟಲ್ಲಿದೆ. ಲಾ ಆಫ್ ಅಸೋಸಿಯೇಷನ್ ಅಂದರೆ, ಪಾಲಿಸಿ ಆಫ್ ಅಸೋಸಿಯೇಷನ್ ಅಂದರೆ ದ ಫಸ್ಟ್ ವಾರ್ ಆಫ್ ಇಂಡಿಯನ್, ಆಫ್ಟರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ದ ಬ್ರಿಟಿಷ್ ಡಿಸೈಡೆಡ್ ಟು ಇನ್ವಾಲ್ವ್ ದ ಇಂಡಿಯನ್ಸ್ ಇನ್ ದ ಪ್ರೊಸೆಸ್ ಆಫ್ ಲೆಜಿಸ್ಲೇಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್. ಕಾನೂನುಗಳನ್ನು ಮಾಡುವಾಗ, ಆಡಳಿತ ಮಾಡುವಾಗ ಭಾರತೀಯರನ್ನು ಅದರಲ್ಲಿ ಪರಿಗಣಿಸಬೇಕು ಅಥವಾ ಸೇರಿಸ್ಕೊಳ್ಬೇಕು ಎನ್ನುವುದಕ್ಕಾಗಿ ಇದನ್ನು ನೆನಪಿಟ್ಕೊಳ್ಳಿ. ಪಾಲಿಸಿ ಆಫ್ ಅಸೋಸಿಯೇಷನ್ ಅಂದರೆ ಇದು. ಟು ಇನ್ವಾಲ್ವ್ ದ ಇಂಡಿಯನ್ಸ್ ಇನ್ ಪ್ರಾಸೆಸ್ ಆಫ್ ಲೆಜಿಸ್ಲೇಷನ್, ಬ್ರಿಟಿಷ್ ಇಂಪ್ಲಿಮೆಂಟೆಡ್ ದ ಲಾ ಆರ್ ಪಾಲಿಸಿ, ದಟ್ ಈಸ್ ಪಾಲಿಸಿ ಆಫ್ ಅಸೋಸಿಯೇಷನ್. ಅನದರ್ ಒನ್ ಪಾಲಿಸಿ ಆಫ್ ಅಸರ್ಷನ್, ಅಲ್ಲಿ 1861 ಆ್ಯಕ್ಟಲ್ಲಿದೆ. ಅದನ್ನು ಸರಿ ನೋಡಿಕೊಳ್ಳಿ. ಎರಡನ್ನು ಒಂದೊಂದು ಮಾರ್ಕಿಗೆ ಗೊತ್ತಿರಬೇಕು. ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಈಸ್ ಎ ಲೈಕ್ ಗೈಡ್ ಪೋಸ್ಟ್ ಆಫ್ ಫ್ಯೂಚರ್ ಸ್ಟ್ರಗಲ್ಸ್. This also outlined the importance of seeking alternative channels to pursue future struggles against the British. ಭಾರತೀಯರಿಗೆ ಮನವರಿಕೆ ಮಾಡಿತು, ಹಿಂಸಾತ್ಮಕ ಮಾರ್ಗವನ್ನು ಬಿಟ್ಟು ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಬೇರೊಂದು ಮಾರ್ಗವನ್ನು ನಾವು ಅಥವಾ ಆಲ್ಟರ್ನೇಟಿವ್ ಚಾನಲ್ಸನ್ನು ಏನು ಮಾಡಬೇಕು, ಪ್ರಾರಂಭ ಮಾಡಬೇಕು ಅಥವಾ ಶುರು ಮಾಡಬೇಕು ಎನ್ನುವುದರ ಬಗ್ಗೆ, ಬೇರೆ ಮಾರ್ಗವನ್ನು ಕಂಡುಕೊಳ್ಬೇಕು ಎನ್ನುವುದರ ಬಗ್ಗೆ ಈ ಘಟನೆ ಭಾರತೀಯರನ್ನು ಎಚ್ಚರಿಸಿತು. ಸೊ ಭಾರತೀಯರಿಗೂ ಪಾಠ, ಇಂಗ್ಲೀಷರಿಗೂ ಪಾಠ. ಇಂಗ್ಲೀಷರಿಗೆ ಏನಂತಂದರೆ, ಇನ್ನು ಮುಂದೆ ಭಾರತೀಯರ ವಿಶ್ವಾಸ, ನಂಬಿಕೆ, ಪ್ರೀತಿಯನ್ನು ಗಳಿಸದ ಹೊರತು ನಾವು ಆಡಳಿತ ಮಾಡಲು ಸಾಧ್ಯವಿಲ್ಲ. ಭಾರತೀಯರನ್ನು ಸಹ ಕಾನೂನು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎನ್ನುವುದು. ಹಾಗೆ ಅದರಂತೆ ಭಾರತೀಯರಿಗೆ ಒಳ್ಳೆಯ ಸರ್ಕಾರ ಕೊಡುವುದಾಗಿ ಬ್ರಿಟಿಷ್ ರಾಣಿ ಆಶ್ವಾಸನೆಯನ್ನು ನೀಡಿದರು. ಸೊ ದೀಸ್ ಆರ್ ದ effects or results of first war of independence. So thus the end of the lesson. Thank you all of you. Read, observe and watch the lesson and read the textbook, and very simple questions are given in exercise, and try to write the answer to all these questions. Thank you once again.